ಅಥವಾ ಅನೇಕ ವಿಚಾರಗಳನ್ನ ಮಾತಾಡಿದ್ದಾರೆ. ತಮಗೆ ಮಾಧ್ಯಮ ಮುಖಾಂತರ ಇಡೀ ರಾಜ್ಯದ ಜನತೆಗೆ ಹೇಳೋದು, 3 ವರ್ಷಗಳ ಈ ರಾಜ್ಯದ ಮುಖ್ಯಮಂತ್ರಿಗಳ ಒಳ ಮೀಸಲಾತಿಯ ವಿಚಾರದ ತೀರ್ಮಾನಕ್ಕೆ ಕೊನೆ ಮಳೆಯನ್ನು ಹೊಡೆದಿದ್ದಾರೆ. ಈ ರಾಜ್ಯದ ಯಾರು ಒಳ ಮೀಸಲಾತಿಯ ಬಗ್ಗೆ ಚರ್ಚೆಯನ್ನು ಮಾಡಬಾರ್ದು. ಈ ರಾಜ್ಯದ ದಲಿತರನ್ನ ದಿಕ್ಕು ತಪ್ಪಿಸುವ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಇಡೀ ಭಾರತೀಯ ಜನತಾ ಪಕ್ಷ ವಿರೋಧವನ್ನು ಮಾಡ್ತಾರೆ. ಎಲ್ಲ ದಲಿತರಿಗೂ 40 ವರ್ಷದ ಒಳ ಮೀಸಲಾತಿಯ ಹೋರಾಟಕ್ಕೆ ತಣ್ಣೀರನ್ನು ಹೆಚ್ಚಿದಂತೆ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಇಡೀ ಜನ ತಿರುಗಿ ಬೀಳ್ಬೇಕಂತೇಳಿ ರಾಜ್ಯದ ಸಮುದಾಯಗಳನ್ನ ನಾನು ಪ್ರಾರ್ಥನೆ ಮಾಡ್ತೇನೆ. ಕಾರಣ ಅದಕ್ಕೆ ನಿನ್ನೆ ಆದಂತ ತೀರ್ಮಾನ, ಅನೇಕ ವರದಿಗಳು ಆಯೋಗಗಳನ್ನು ರಚನೆ ಮಾಡಿ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನ ಮಾಡಿ ಆ ಎಲ್ಲ ವರದಿಗಳನ್ನ ತಿರಸ್ಕಾರವನ್ನ ಮಾಡಿದಂತ ದಾಖಲೆಯನ್ನ ಬರೆದಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಸಿದ್ದರಾಮಯ್ಯ. ರಾಜ್ಯಗಳು ಒಂದು ಮಾತನ್ನು ಹೇಳ್ತಾ ಇದ್ರು, ಭವಿಷ್ಯದ ದಿನಗಳಲ್ಲಿ ಯಾವುದೇ ನ್ಯಾಯಮೂರ್ತಿಗಳು ಈ ರಾಜ್ಯ ನೇಮಕ ಮಾಡೋದು ಯಾವುದೇ ಆಯೋಗದ ಜವಾಬ್ದಾರಿಗಳನ್ನ ನಿರ್ವಹಿಸಬಾರ್ದು, ಸ್ವೀಕಾರ ಮಾಡ್ಕೊಂಡ್ಬಾರ್ದು ಅನ್ನೋದು ಸತ್ಯ ಇದೆ. ಅದನ್ನ ಬಹುಶಃ ನಿನ್ನೆ ಒಂದು ತೀರ್ಮಾನ ಮಾಡಿ ಬಹಳಷ್ಟು ಮಾನಸಿಕವಾಗಿ ಮಾತಾಡ್ತಾ ಇದ್ರು. ನನ್ನ ಚಲವಾದ ನಾರಾಯಣಸ್ವಾಮಿ ಹೇಳ್ತಾ ಇದ್ರು, ಮುನಿಯಪ್ಪನವರೇ ಯಾಕೆ ಬೇಸರದಲ್ಲಿದ್ದೀರಾ, ನನಗೆ ಮಾತಾಡ್ರಿ ಅಂದ್ರೆ ನಿಮ್ಗೆ ಅನ್ಯಾಯ ಆಗಿದೆ, ಆದ್ರೂ ಸಹಿಸ್ಕೊಳ್ರಿ. ಮಾದೇವಪ್ಪನವರೇ ನೀವ್ ಹೇಳ್ದಂಗೆ ಬಂದಿದ್ದೇನ್ರಿ, ಪರವಾಗಿಲ್ಲ ಅಂದ್ರೆ ಒಪ್ಕೊಳ್ರಿ. ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ನೆನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ ರೋಸ್ಟರ್ ವಿಚಾರದಲ್ಲಿ. ಇಡೀ ರಾಜ್ಯದಲ್ಲಿ 8 ಮಾಧ್ಯಮದಲ್ಲಿ ಬಂದಿರೋದು, ಪ್ರಿಂಟ್ ಮೀಡಿಯಾದಲ್ಲಿ 8 ಹುದ್ದೆಗಳು ಮೀಸಲಾತಿ ಘೋಷಣೆ ಮಾಡಿದರೆ ಅದಕ್ಕೆ ಒಳ ಮೀಸಲಾತಿ ಅನ್ವಯಿಸೋದಿಲ್ಲ. 15% ಮೀಸಲಾತಿಯಲ್ಲಿ ಒಂದು ಹುದ್ದೆ ಅವಕಾಶ ಸಿಗದೇ ಇದ್ದರೂ ಸಹ ಒಳ ಮೀಸಲಾತಿ ಅನ್ವಯಿಸೋದಿಲ್ಲ. ಮತ್ತೊಂದು ಚಲವಾದಿ ನಾರಾಯಣಸ್ವಾಮಿ ಹೇಳ್ತಾ ಇದ್ರು, ಇಡೀ ರಾಜ್ಯದ ಆಡಳಿತ ಒಂದು ಯೂನಿಟ್ ಆಗಿರೋದಿಲ್ಲ, ಎಲ್ಲ ಇಲಾಖೆಗಳ ಸೆಪರೇಟ್ ಯೂನಿಟ್ಗಳಾಗಿರ್ತದೆ. ಎಲ್ಲ ಇಲಾಖೆ ಒಂದು ಹುದ್ದೆ ಪದವಿ 15 ಹುದ್ದೆಗಳಿಂದ ಕಡಿಮೆ ಇದ್ದರೆ ಯಾವುದೇ ಮೀಸಲಾತಿ ಇಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕೋಆಪರೇಟಿವ್ ಸೆಕ್ಟರ್ ಇರ್ಬೋದು, ಕಾರ್ಪೊರೇಷನ್ಸ್ ಇರ್ಬೋದು, ನಿಗಮಗಳಿರ್ಬೋದು, ಫೆಡರಲ್ ಬ್ಯಾಂಕ್ಗಳಿರ್ಬೋದು, ಸ್ಥಳೀಯ ಸಂಸ್ಥೆಗಳಿರ್ಬೋದು, ಈ ಎಲ್ಲ ಸಂಸ್ಥೆಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಕೆಲವು ಹುದ್ದೆಗಳು ಒಂದು ಹುದ್ದೆನೂ ಇರೋದಿಲ್ಲ, 2 ಹುದ್ದೆನೂ ಇರೋದಿಲ್ಲ. ಎಲ್ಲ ಯೂನಿವರ್ಸಿಟಿಗಳು 99% ಯೂನಿವರ್ಸಿಟಿಗಳಲ್ಲಿ, ಕೋಆಪರೇಟಿವ್ ಸೆಕ್ಟರ್ಗಳಲ್ಲಿ, ಅಂದ್ರೆ ಡಿಸ್ಟ್ರಿಕ್ಟ್ ಯೂನಿಟ್ಗಳಲ್ಲಿ 2, 1, 3, 4 ಹುದ್ದೆ ಇರ್ತದೆ. ಅಂದ್ರೆ ಯಾವ ಇಲಾಖೆಯಲ್ಲಿ ನೀವು ಮೀಸಲಾತಿಯನ್ನು ಒಳ ಮೀಸಲಾತಿ ಕೊಟ್ಟಿದ್ದೀರಾ ಅಂದ್ರೆ ಇಡೀ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಇಲ್ಲ ಅಂತಾನೆ ಅರ್ಥ ಅಂತ ನನ್ನ ಭಾವನೆ. ಜಾರಿ ಆಗ್ಲೇ ಇಲ್ಲ. ನಮ್ಮ ಮಹೇಶ್ವರ್ ಹೇಳ್ತಾ ಇದ್ರು, 4 ಸಾರಿ ಪೋಸ್ಟ್ಪೋನ್ ಆಗಿದ್ದಲ್ಲ, ಅಡ್ವೊಕೇಟ್ ಜನರಲ್ ಅಟೆಂಡ್ ಆಗಲಿಲ್ಲ, ಅಸಿಸ್ಟೆಂಟ್ ಅಡ್ವೊಕೇಟ್ ಜನರಲ್ ಅಟೆಂಡ್ ಆಗಲಿಲ್ಲ. ಎಲ್ಲ ಸಾರಿ ಬಗ್ಗೆ ಡೇಟ್ ತೆಗೆದುಕೊಂಡು ಬಂದಿದ್ದು, ಅದಕ್ಕೆ ಸ್ಟೇ ಇಲ್ಲಣ್ಣ. ನೀವು ಉದ್ಯೋಗಗಳನ್ನ ನೇಮಕ ಮಾಡ್ಕೊಳ್ಳಿ, 56% ಮಾಡ್ಕೊಳ್ಳಿ, 6% ಬ್ಯಾಕ್ಲಾಗ್ ಅಂತ ರಿಸರ್ವ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದ್ರು. ನೀವು 17ಕ್ಕೆ ಮಾಡ್ಕೊಳ್ಳಿ, 24ಕ್ಕೆ ಮಾಡ್ಕೊಳ್ಳಿ, ಐ ಹ್ಯಾವ್ ನೋ ಅಬ್ಜೆಕ್ಷನ್. ಆದ್ರೆ 6% ಪಕ್ಕಕ್ಕೆ ಮಾಡ್ಕೊಳ್ರಿ ನೀವು, ನಾವ್ ಯಾರು ನಿಮ್ಗೆ ತಡೆ ಮಾಡೋದಿಲ್ಲ ಅಂತ ಹೇಳಿದ್ರು. ಇಡೀ ರಾಜ್ಯದ ದಲಿತರ ದಿಕ್ಕನ್ನ ತಪ್ಪಿಸಿದ್ದಾರೆ. ಯಾರು ಪರಿತಪಿಸ್ತಾ ಇದ್ರು ನಮಗೆ ಮೀಸಲಾತಿಯಿಂದ ಉದ್ಯೋಗ ಸಿಗ್ತಾರೆ ಅಂತ ಹೇಳ್ಬಿಟ್ಟಿದ್ದಾನೆ. ಆಮೇಲೆ 56ಕ್ಕೂ ಹೆಚ್ಚು ಏನು ಉದ್ಯೋಗಗಳನ್ನ ಅದನ್ನ ಆಗ್ಬಾರ್ದಂತಾನೆ ಈ ಗೊಂದಲ ನಿರ್ಮಾಣ ಮಾಡ್ತಾ ಇದ್ರು. ನಾಳೆ ಕೋರ್ಟಲ್ಲಿ ಹೋಗ್ಬೇಕು, ನಾಳೆ ಕೋರ್ಟಲ್ಲಿ ನೆಕ್ಸ್ಟ್ ಮಂತ್ ಕೋರ್ಟ್ ಇದೆ. ಇವತ್ತವರೆಗೂ ಒಂದು ಅಫಿಡೇವಿಟ್ ಹಾಕಲಿಲ್ಲ. ನಾವು ಒಳ ಮೀಸಲಾತಿ ಅನ್ವಯ ಮಾಡಿಕೊಂಡು ಉದ್ಯೋಗ ಮೀಸಲಾತಿ ಕೊಡ್ತೇವೆ ಅಂತ ಆಗಲಿಲ್ಲ. ಅಲ್ಲ, ಏನ್ ಬಿಲ್ ಆಗಿದೆ ಸದನದಲ್ಲಿ, ಏನ್ ಪಾಸ್ ಮಾಡ್ಕೊಂಡ್ರು ಈ ಬಿಲ್ ಅನ್ನ, ಆ ಬಿಲ್ ಅನ್ನ ಕೋರ್ಟ್ ಇನ್ನು ಕೊಟ್ಟಿಲ್ಲ, ಇನ್ನು ಕೊಟ್ಟೇ ಇಲ್ಲ ಸರ್. ಇವರು ರಾಜ್ಯಪಾಲ ಹತ್ರ ಹೋದ್ರು, ತೋರಿಸಿದ್ರು, ಎಲ್ಲ ಟಿವಿಗಳನ್ನ ಕಲ್ಸ್ಕೊಂಡ್ರು. ಏನೋ ಕೇಂದ್ರ ಸರ್ಕಾರ ರಾಜ್ಯಪಾಲರು ಕೈಯಲ್ಲಿದೆ, ಮಾಡಿಸ್ತಾ ಇಲ್ಲ ಬಿಜೆಪಿ ಅವರು ಅಂತ ಹೇಳ್ಬಿಟ್ಟಿದ್ದಾರೆ. ಅದು ತೋರ್ಸೋದಕ್ಕೆ ಹೋದ್ರು. ಸಹಿ ಆದ್ಮೇಲೆ ಆ ಬಿಲ್ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ ಸರ್. ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಂಗೆ ಅರ್ಥ ಆಯ್ತಲ್ಲ. ಬಹುಶಃ ಜನ
ಇದು ನಮೂದಿಲ್ಲ. ಇಡೀ ಭಾರತೀಯ ಜನತಾ ಪಕ್ಷ ಈ ದಲಿತ ವಿರೋಧಿ ಕಾಂಗ್ರೆಸ್ನ ನೀತಿಯ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಬಹಳಷ್ಟು ಗಂಭೀರವಾದ ಚರ್ಚೆಗಳಾಗ್ತದೆ. ಕಾರಣ ಈ ಒಳ ಮೀಸಲಾತಿ ತತ್ವವೇ ಅಂತೇಳಿ ಚಿತ್ರದುರ್ಗದಲ್ಲೂ ಸಮಾವೇಶ ಮಾಡಿ ಈ ರಾಜ್ಯದ ಗೃಹ ಸಚಿವರು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದವರು ಇವರು. ಅದರಾದ್ಮೇಲೆ ಕುರ್ಚಿಯನ್ನು ನೀಡಿದವರು ಇವರು. ಇವತ್ತು ಅದೇ ಮೀಸಲಾತಿಯನ್ನ ದಿಕ್ಕು ತಪ್ಪಿಸಿ ಮೀಸಲಾತಿಗೆ ಅರ್ಥ ಇಲ್ಲದೆ ಮಾಡಿ ಇವತ್ತು 180% ಎಲ್ಲ ಸಹಕಾರಿ ಕ್ಷೇತ್ರಗಳಲ್ಲಿ, ಎಲ್ಲ ಕೋಆಪರೇಟಿವ್ ಫೀಲ್ಡ್ಗಳಲ್ಲಿ ದಲಿತರು ಪ್ರವೇಶನೇ ಮಾಡಬಹುದು ಆಡಳಿತದಲ್ಲಿ. ಆ ಒಂದು ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ನ ಒಳ ಮೀಸಲಾತಿ ನೀತಿಯನ್ನ ವಿರೋಧ ಮಾಡಿ ಇಡೀ ಜನ ಎಚ್ಚೆತ್ಕೋಬೇಕಂತೇಳಿ ಈ ತಮ್ಮ ಮುಖಾಂತರ ಜನತೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ.